ಪ್ರಜಾ ವಿಮೋಚನಾ ಸಮಿತಿ ಸಾಮಾಜಿಕ ನ್ಯಾಯ ಸಂಘಟನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮತ್ತು ರಾಜ್ಯ ಸಂಘಟನೆಕಾರರಾದಂಥ ಆದೂರು ದೇವರಾಜ್ ಕೆ ಪ್ರಭುದರವರು ಈ ಸಮಾಜದಲ್ಲಿ IAS ಮತ್ತು KS ಮತ್ತು IPS ಒಂದು ಉತ್ತಮ ಸ್ಥಾನದಲ್ಲಿರುವಂತಹ ಒಂದು ಅಧಿಕಾರಿಗಳು ಕಾನೂನನ್ನು ತನಗೆ ನೀಡಲಾದಂಥ ಕಾನೂನನ್ನು ಸಾರ್ವಜನಿಕರಿಗೆ ಅನುಕೂಲವಾಗಲಿ, ಸಾರ್ವಜನಿಕರ ವಲಯದಲ್ಲಿ ಏನಾದರೂ ತಪ್ಪು ಮತ್ತು ಅನ್ಯಾಯ, ಅಕ್ರಮ, ಮೋಸ, ವಂಚನೆ, ದ್ರೋಹ, ದಗಗಳು ಕಂಡು ಬಂದಲ್ಲಿ ಇವ್ರನ್ನ ನೇಮಕ ಮಾಡಿ ಸರ್ಕಾರ ಆಯೋಜನೆ ಮಾಡಿರ್ತಾರೆ. ಆದರೆ ಇವರೆಲ್ಲೋ ಒಂದು ಕಡೆ ಅಧಿಕಾರದ ದರ್ಪ, ಒಂದು ಸೌಲಭ್ಯ, ಒಂದು ಅಹಂನಿಂದ ಇವರು ಅಧಿಕಾರ ಪಡ್ಕೊಂಡು ಎಲ್ಲೋ ಒಂದು ರೀತಿಯಲ್ಲಿ ಸಮಾಜದಲ್ಲಿ ಒಂದು ಸಾರ್ವಜನಿಕ ವಲಯದಲ್ಲಿ ಇರುವಂಥ ವ್ಯಕ್ತಿಗಳು, ಉತ್ತಮ ಸ್ಥಾನದಲ್ಲಿರುವಂಥ ವ್ಯಕ್ತಿಗಳು ಎಲ್ಲೋ ಒಂದು ಕಡೆ ಸಾರ್ವಜನಿಕರಿಗೆ ಮತ್ತು ಈ ಸಮಾಜದ ಎಲ್ಲ ಈ ಕಡೆ ಜನಗಳಿಗೆ ಎಲ್ಲ ಒಂದು ಕಡೆ ಒಂದು ಕೆಟ್ಟು ಮಾಹಿತಿ ಹೋಗ್ತಾ ಇದೆ. ಹಾಗಾಗಿ ಇದನ್ನೆಲ್ಲ ಯಾರೇ ಉತ್ತಮವಾದ ಅಧಿಕಾರಿಗಳಿರಲಿ, ಏನೇ ಇರಲಿ, ಎಷ್ಟೇ ಪ್ರಭಾವಿ ಇರಲಿ, ಎಷ್ಟೇ ಒಂದು ದೊಡ್ಡ ಸ್ಥಾನದಲ್ಲಿದ್ದಂಥ ಅಧಿಕಾರಿಗಳ ಮೇಲೆ ಈ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಭಾರತ ಸರ್ಕಾರ ಒಂದು ಉಗ್ರವಾದಂಥ ಯಾರೇ ಒಂದು ವ್ಯಕ್ತಿ, ಯಾವುದೇ ಉತ್ತಮ ಸ್ಥಾನದಲ್ಲಿದ್ದ ವ್ಯಕ್ತಿ ಕೂಡ ತಪ್ಪು ಮಾಡಿದಾಗ ಅವರ ಮೇಲೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ತುರ್ತಾಗಿ ಅವರ ಮೇಲೆ ಕಾನೂನು ಮುಖಾಂತರ ಅವ್ರನ್ನ ಒಂದು ಕಡೆ ಕಾನೂನಿನಲ್ಲಿ ಅವ್ರನ್ನ ಬಂಧಿಸಬೇಕು. ಅವ್ರಿಗೆ ಸಮಾಜಕ್ಕೆ ಒಳ್ಳೆ ಉತ್ತಮವಾದ ಮಾಹಿತಿ ನೀಡಬೇಕು ಅಂತೇಳಿ ನಾನು ಏನು ಈ ದೊಡ್ಡ ಉತ್ತಮ ಸ್ಥಾನಗಳಿರುವಂತಹ ಮಾಡ್ತಿರುವಂತಹ ಈ ಒಂದು ಏನು ಈ ರಾಸಲೀಲೆ ಪ್ರಕರಣವಾಗಲಿ ಮತ್ತು ಒಂದು ಭ್ರಷ್ಟಾಚಾರ ಪ್ರಕರಣವಾಗಲಿ, ಮೊನ್ನೆ DCG ಜಗದೀಶ್ ನಾಯಕರು ಮಾಡಿರುವಂಥ ಅಬಕಾರಿ ಡಿಪಾರ್ಟ್ಮೆಂಟ್ನ ಒಂದು ಭ್ರಷ್ಟಾಚಾರವಾಗಲಿ, ಇವೆಲ್ಲ ನೋಡಿದ್ರೆ ಎಲ್ಲ ಒಂದು ಕಡೆ ಬಹುಶಃ ಈ ಸಮಾಜ ಎತ್ತಸಾಗ್ತಾ ಇದೆ. ಅಂದರೆ ಒಂದು ಭ್ರಷ್ಟಾಚಾರದ ಕೂಪದ ಕಡೆ, ಒಂದು ಅನ್ಯಾಯ ಅಕ್ರಮ ಕಡೆ, ಅಧಿಕಾರಿಗಳೇ ಉತ್ತಮ ಸ್ಥಾನದಲ್ಲಿರುವಂಥ ಅಧಿಕಾರಿಗಳೇ ಈ ರೀತಿ ದೌರ್ಜನ್ಯ, ಅಕ್ರಮ ಎಲ್ಲ ಒಂದು ಕಡೆ ಈ ಥರ ರಾಸಲೀಲೆ ಪ್ರಕರಣಗಳು ಮಾಡ್ತಾ ಇದ್ದರೆ ಸಮಾಜಕ್ಕೆ ಏನು ಕೊಡುಗೆ ಕೊಡ್ತಾರೆ? ಇವರಿಗೆ ಅಧಿಕಾರ ಕೊಟ್ಟು ಸರ್ಕಾರ ಏನು ಪ್ರಯೋಜನ? ಹಾಗಾಗಿ ಕೂಡಲೇ ಇವ್ರನ್ನ ಕಾನೂನಾತ್ಮಕವಾಗಿ ಇವ್ರನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಕಾನೂನು ರೀತಿಯಲ್ಲಿ ಅತಿ ಕಠಿಣ ಕಾನೂನುಗಳಲ್ಲಿ ಇವ್ರನ್ನ ಬಂಧಿಸಿ ಜೈಲಿಗೆ ಕಳಿಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೈ ಭೀಮ್, ಜೈ ಭಾರತ್.